ಇಲಿಗೆ ಸಂಕಟ ಬೆಕ್ಕಿಗೆ ಚಿನ್ನಾಟ ಅನ್ನುವಂತಾಗಿದೆ ಚಿಕ್ಕಮಗಳೂರು ಆ ಗ್ರಾಮದ ಜನರ ಗೋಳು. ಆ ಊರಿಗೆ ಸಂಪರ್ಕ ಕಲ್ಪಿಸುವುದಕ್ಕಿರೋದು ಒಂದೇ ಒಂದು ಸೇತುವೆ. ಆ ಸೇತುವೆ ಮೇಲೆ ಪ್ರವಾಸಿಗರು ಬಂದು ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಗ್ರಾಮಸ್ಥರ ಜನರ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಷ್ಟಕ್ಕೂ ಯಾವುದು ಆ ಗ್ರಾಮ? ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇರೋದ್ರಿಂದ ಗ್ರಾಮಸ್ಥರಿಗೆ ಆಗ್ತಾ ಇರುವಂತಹ ಟೆನ್ಷನ್ ಆದರೂ ಏನು? ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತೂಗು ಸೇತುವೆ ಮೇಲೆ ನಿಂತು ಹುಚ್ಚಾಟ, ಪ್ರವಾಸಿಗರಿಗೆ ಚೆಲ್ಲಾಟ, ಹಳ್ಳಿಗರಿಗೆ ಪ್ರಾಣ ಸಂಕಟ. ರಾಕ್ಷಸಿಯಂತೆ ಅಬ್ಬರಿಸಿ ಹರಿತಾ ಇರುವ ಭದ್ರಾ ನದಿ, ಮತ್ತೊಂದೆಡೆ ಭದ್ರೆ ಒಡಲ ಮೇಲಿನ ಬೃಹತ್ ತೂಗು ಸೇತುವೆ. ಇತ್ತ ತೂಗು ಸೇತುವೆಯಲ್ಲಿ ಜಾಯಿಂಟ್ ಬಿಟ್ಟು ಗ್ರಿಲ್ ಕಿತ್ತಿರುವ ಸ್ಥಿತಿ. ಮಳೆ ಮಧ್ಯೆ ಅದೇ ಸೇತುವೆ ಮೇಲೆ ಫೋಟೋ ಶೂಟ್. ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಸಂಜೀವ ಮೆಟ್ಟಿಲು ಕಲ್ಕೂಡು ಗ್ರಾಮದ ಬದುಕಿನ ತೂಗು ಸೇತುವೆಗಳ ಪರಿಸ್ಥಿತಿ. ಹೌದು, ಅಸಲಿಗೆ ಇದು ಪ್ರವಾಸಿ ತಾಣವಲ್ಲ. ಹಳ್ಳಿಗರು, ವೃದ್ಧರು, ಮಕ್ಕಳು, ಮಹಿಳೆಯರು 12 ಕಿಲೋಮೀಟರ್ ಸುತ್ತಿ ಬದುಕೋದ್ ಬೇಡ ಅಂತ 2010ರಲ್ಲಿ ಸರ್ಕಾರವೇ ನಿರ್ಮಿಸಿದ ಸೇತುವೆ. ಆರಂಭದಲ್ಲಿ ಚೆನ್ನಾಗಿದ್ದ ಸೇತುವೆ ಕಳೆದ 4-5 ವರ್ಷಗಳಿಂದ ಪ್ರವಾಸಿಗರ ಕರಿನೆರಳಿಗೆ ಸಿಲುಕಿ ನಲುಗಿ ಹೋಗಿದೆ. ಹಳ್ಳಿಗರ ಓಡಾಟಕ್ಕೆ ಮಾಡಿದ ಸೇತುವೆ ಈಗ ಪ್ರವಾಸಿಗರ ತೂಗಾಟದ ವಸ್ತುವಾಗಿ ಬಿಟ್ಟಿದೆ. ಏಕಕಾಲಕ್ಕೆ 15ರಿಂದ 20 ಜನರನ್ನ ತಡೆಯುವ ಶಕ್ತಿ ಇರುವ ಸೇತುವೆ ಮೇಲೆ 100ರಿಂದ 200 ಮಂದಿ ನಿಂತು ವಾಲಾಡ್ತಿದ್ದಾರೆ. ಇದನ್ನೆಲ್ಲ ಕಂಡ ಹಳ್ಳಿಗರು ಸೇತುವೆ ಕಳಚಿ ಬಿದ್ರೆ ನಮ್ಮ ಕತೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಭಾರಿ ಜನಗಳು ಬರ್ತಾರೆ, ಸೇತುವೆ ಬರೋದು, ರಾಡ್ ಅಲ್ಲಾಡ್ಸೋದು, ಹಿಂಗೆಲ್ಲ ಮಾಡಿ ಅಕಸ್ಮಾತ್ ಏನಾರು ಆದರೆ ಯಾರು ಹೊಣೆಗಾರರು? ಅದಕ್ಕೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾರೆ, ಶಾಲೆಗೆ ಹೋಗುತ್ತಾರೆ, ಅಜ್ಜಿಗಳು, ವಯಸ್ಸಾದವರು ಎಲ್ಲರೂ ಬರ್ತಾರೆ. ತಾಲೂಕ್ ಪಂಚಾಯತಿಯವರು ಯಾರು ಬರ್ತಾ ಇಲ್ಲ. ಸೇತುವೆ ಒಂದು ಮಾಡಿದ್ದಾರೆ, ಮೇಂಟೈನ್ ಯಾರು ಮಾಡಿಲ್ಲ. ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅಷ್ಟೇ. ಅವ್ರು ಹೇಳ್ತಾರೆ ಅದ್ ಮಾಡಿ ಇದ್ ಮಾಡಿದ್ವಿ, ಪಾಯಿಂಟ್ ಮಾಡ್ತೀವಿ, ಹಿಂಗೆ ಅಂತ ಹೇಳ್ತಾರೆ. ಯಾವುದು ಇಷ್ಟ ತನಕ ಯಾವುದು ಮಾಡಿದ್ವಿ. ಸೇತುವೆ ಅಷ್ಟು ಭಾರಿ ಚೆನ್ನಾಗಿತ್ತು. ಈ ಟೂರಿಸ್ಟ್ನವ್ರು ಬಂದು ಎಲ್ಲ ಹಾಳು ಮಾಡಿ 2010ರಲ್ಲಿ ನಿರ್ಮಾಣವಾದ ಸೇತುವೆಗೆ 15ರಿಂದ 16 ವರ್ಷಗಳಿಂದ ನಿರ್ವಹಣೆ ಇಲ್ಲ. ಹೀಗಾಗಿ ಬೃಹತ್ ಸೇತುವೆಗಳು ತನ್ನ ಸಾಮರ್ಥ್ಯ ಕಳ್ಕೊಂಡು ನಿಂತಿವೆ. ಮಲೆನಾಡ ಗಾಳಿ ಮಳೆ ಅಬ್ಬರಕ್ಕೆ ಯಾವತ್ತು ಕಳಚಿ ಬೀಳುತ್ತೋ ಗೊತ್ತಿಲ್ಲ. ಆದ್ರೆ ಪ್ರವಾಸಿಗರು ಈ ಸೇತುವೆಯ ಆಯಸ್ಸನ್ನ ಮತ್ತಷ್ಟು ಕಡಿಮೆ ಮಾಡ್ತಿದ್ದಾರೆ. ಒಂದ್ ವೇಳೆ ಈ ಸೇತುವೆಗಳು ಕಳಚಿ ಬಿದ್ರೆ ಕಳ್ಕೋಡು, ಸಂಜೀವ ಮೆಟ್ಟಿಲು, ಕುದುರೆಮುಖ, ನೆಲ್ಲಿಬೀಡು, ಬಿಳಗಲ್ ಗ್ರಾಮದ 100 ಕುಟುಂಬಗಳು ನಿತ್ಯ 10ರಿಂದ 12 ಕಿಲೋಮೀಟರ್ ಸುತ್ತಿ ಬಳಸಿ ಬಂದು ಬದುಕಬೇಕಾದಂತ ಸ್ಥಿತಿ ನಿರ್ಮಾಣವಾಗಲಿದೆ. ಬದುಕಿಗಾಗಿ ಕಟ್ಟಿದ ಸೇತುವೆ ಮೇಲೆ ಪ್ರವಾಸಿಗರ ಮೋಜು ಮಸ್ತಿ ಮುಗಿದ ಬಳಿಕ ಸ್ಥಳೀಯರು ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲೇ ಹೊಳೆ, ಸಂಜೆ ಮೆಟ್ಲು ಹೊಳೆಯಿಂದ ಆಚೆ ಬದಿಗಿರುವಂತರು. ನಾವು ಸುಮಾರು ಒಂದು 500ರಿಂದ 600 ಮನೆಗಳು ಜಾಸ್ತಿನೇ ಇದಾವೆ, ಬಿಟ್ಟರೆ ಕಡಿಮೆ ಏನಿಲ್ಲ. ನಮಗೆ ಇದು 2010-11 ಆಗಿರುವಂತ ಬ್ರಿಡ್ಜ್. ನಮಗೆ ಈಗ ಮೊದಲು ಈ ಬ್ರಿಡ್ಜ್ ಆಗ್ಬೇಕಾದ್ರೆ ಮುಂಚಿತವಾಗಿ ನಮಗೆ ಈ ಟೈಮಲ್ಲಿ ಒಂದು ದೋಣಿ ಅಂತ ಹೇಳಿತ್ತು. ಆ ದೋಣಿ ಹೋಗಿ ಸಾಧಾರಣ ಈಗ ಒಂದು 15-20 ವರ್ಷನೇ ಆಗಿದೆ. ಶಾಲೆ ಮಕ್ಕಳು ಸುಮಾರು ಇಲ್ಲೊಂದು 500,000 ಜನ ಶಾಲೆ ಮಕ್ಕಳು ನಮಗೆ ಇಲ್ಲಿಂದ ನಡ್ಕೊಂಡೇ ಹೋಗುವಂತದ್ದು. ಆದ್ರೆ 2010-11ರಲ್ಲಿ ಶಾಂಕ್ಷನ್ ಆಗಿ ಬ್ರಿಡ್ಜ್ ಆದ್ಮೇಲೆ ಸಹ ಇದು ಮೇಂಟೆನೆನ್ಸ್ ಸಾಕಾಗ್ತಿಲ್ಲ ನಮಗೆ. ಒಟ್ಟಾರೆ ಬದುಕಿಗಾಗಿ ಕಟ್ಟಿದ ತೂಗು ಸೇತುವೆ ದುರಂತಕ್ಕೆ ಕಾರಣವಾಗದಿರಲಿ. ದೊಡ್ಡ ದುರಂತವೊಂದಕ್ಕೆ ಸಾಕ್ಷಿಯಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.